ಅದೆಲ್ಲ ಇರುತ್ತೆ, ನೋಡ್ಕೊಂಡು ಆನ್ಸರ್ ಮಾಡಿ ಮದನ್ ಅವರೇ. ಅಷ್ಟೇ ದಡ್ ನನ್ನ ಮಗ. ನಾನು ಸ್ವಲ್ಪ ಎಮರ್ಜೆನ್ಸಿ ಆಯ್ತು ಅಂತಂದ್ರೆ ಅವ್ರೇನಾರ ಒಂದ್ ಸ್ವಲ್ಪ ಕಷ್ಟದಲ್ಲಿ ಅವ್ರೆ, ಇಲ್ಲಾಂತಾರೆ ಸಡನ್ ಏನಾರ ಆಕ್ಸಿಡೆಂಟ್ ಆಯ್ತು. ಒಂದ್ ದಿನನೂ ನಾನು 5 ವರ್ಷದಿಂದ ನೋಡಿದೀನಲ್ಲ, ಒಂದ್ ದಿನನೂ ಅವ್ರ ಅಣ್ಣನ ಬಿಟ್ಕೊಟ್ಟಿಲ್ಲ. ನಿಖಿಲ್ ಅಂತ ಬಂದ ತಕ್ಷಣ ಈ ಸೀರಿಯಲ್ಗಳಲ್ಲಿ ನಡೀತದಲ್ಲ ಆ ತರ ಆಗೋಯ್ತಾಳೆ. ಇಷ್ಟು ವರ್ಷ ನೀವು ಕೊಟ್ಟಿರೋ ಗಿಫ್ಟ್ ಅಲ್ಲಿ ಅವಳಿಗೆ ಯಾವ್ದು ಇಷ್ಟ ಆಗಿದೆ? ಇವಳ ಅಲ್ಲೂ ಬ್ರೇಕ್ ಆಗಿದೆಯಲ್ಲ, ಅರ್ಧ ಇಲ್ಲಿ ಚೂರು ಕಟ್ಟಾಗಿದೆಯಲ್ಲ, ಅದಕ್ಕೆ ಕಾರಣ ಏನು? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲೇಶ ವ್ಲಾಗ್ಸ್. ಎಲ್ಲರಿಗೂ ನಮಸ್ತೆ. ಸೊ ಇವತ್ತು ಮದನಣ್ಣ ಹಾಗೂ ಮಧುನ ಕೂರ್ಸ್ಕೊಂಡು ಏನ್ ಮಾಡ್ತಾ ಇದೀನಿ ಅಂತ ನೀವು ಥಂಬ್ನೇಲ್ ಅಲ್ಲಿ ನೋಡಿರ್ತೀರಾ. ಬಟ್ ಮದನಣ್ಣಂಗೆ ಏನಂತಾನೆ ಗೊತ್ತಿಲ್ಲ. ಏನಂದ್ರೆ ಅಣ್ಣ, ಸಸ್ಪೆನ್ಸ್ ಆಗಿ ಇಟ್ಕೊಂಡವ್ರೆ ಗೈಸ್, ಏನು ಅಂತ ಗೊತ್ತಿಲ್ಲ. ಚೆಕ್ಔಟ್ ಆಗೋ ಟೈಮಲ್ಲಿ ಒಂದು ವಿಡಿಯೋ ಮಾಡ್ಬೇಕಣ್ಣ, ಬನ್ನಿ ಅಂತ ಕರ್ಕೊಂಡ್ಬಂದು ಕುಂಸವ್ರೆ. ಎಸ್, ಏನ್ ವ್ಲಾಗ್ ಅಂತ ಅಂದ್ರೆ ನಿಮ್ನ ಸ್ವಲ್ಪ ರುಬ್ಬಣ ಇವತ್ತು ಅಂತ. ರುಬ್ಬಣ ರುಬ್ಬಣ ಹಂಗೇನಿಲ್ಲ. ಮಧು ಬಗ್ಗೆ ಸ್ವಲ್ಪ ಕ್ವಶನ್ಸ್ ಎಲ್ಲ ಫಾರ್ಮ್ ಮಾಡಿ ಇಟ್ಕೊಂಡಿದ್ದೀನಿ. ರುಬ್ಬೋದು ಹೇಳಿಲ್ಲ ಅಂದಾಗ ಅವಳ ಬಗ್ಗೆನಾ? ಅವಳ್ದು ನಿಮ್ದು ಅವಳ್ದು ಎಲ್ಲ ಚೈಲ್ಡ್ಹುಡ್ ಇದುವರೆಗೂ ಏನೇನು ಸ್ವಲ್ಪ ಕ್ವಶನ್ ಎಲ್ಲ ಮಾಡಿಟ್ಕೊಂಡಿದ್ದೀನಿ. ನಾನು ಕ್ವಶನ್ ಕೇಳ್ತಾ ಹೋಗ್ತೀನಿ, ನೀವ್ ಅದಕ್ಕೆ ಕರೆಕ್ಟ್ ಆನ್ಸರ್ ಕೊಡ್ತಿರೋ ಇಲ್ವೋ ಅಂತ ಅವಳು ಹೇಳ್ತಾಳೆ. ಹೋಗ್ಲಿ, ಅದು ಪರ್ಫೆಕ್ಟ್ ಆನ್ಸರ್ ಅಂತ ನಿನ್ಗೆ ಗೊತ್ತಾಗುತ್ತಾ? ನಂಗೆ ಗೊತ್ತಾಗುತ್ತೆ. ನಾನೆಲ್ಲ ಹೇಳಿದೀನಿ ಆನ್ಸರ್ಸ್ ಎಲ್ಲ ಹೇಳಿದೀನಿ. ಓಕೆ, ತಗೊಳಕ ಪ್ರೋಗ್ರಾಮ್ ಇಟ್ಕೊಂಡವ್ರೆ ಗೈಸ್. ಎಸ್, ಗೆದ್ದವ್ರಿಗೆ ಏನಾರ ಗಿಫ್ಟ್ ಇದ್ರೆ ಸ್ವಲ್ಪ ನೀಟಾಗಿ ಆನ್ಸರ್ ಮಾಡ್ಬೋದು. ಇದ್ರಲ್ಲಿ ಗೊತ್ತಾಗುತ್ತೆ ಅದಂದ್ರೆ ಎಲ್ಲ ನಮ್ಗೆ ರಿಲೇಟೆಡ್ ಆಗಿರೋ ಕ್ವಶನ್ಸ್ ಫಾರ್ಮ್ ಮಾಡ್ತಿರೋದು. ಕೆಲವೊಂದೊಂದು ಅವನಿಗೆ ಗೊತ್ತಾಗುತ್ತೆ, ಕೆಲವೊಂದೊಂದು ಹೆಂಗೆ ಎಷ್ಟು ಸೆನ್ಸಿಬಲ್ ಆಗಿ ಆನ್ಸರ್ ಮಾಡ್ತಾನೆ ಅಂತ ನಾನು ನೋಡ್ಬೇಕು. ಕೆಲವೊಂದು ಏನೋ ಎಷ್ಟು ತಿಳ್ಕೊಂಡವ್ರೆ ಮಧು ಬಗ್ಗೆ, ಮತ್ತೆ ಮೆಮೊರಿ, ಆಮೇಲೆ ಆ ಸಿಚುಯೇಷನ್ಗೆ ಅವ್ನು ಹೆಂಗೆ ಆನ್ಸರ್ ಮಾಡ್ತಾನೆ ಅದೆಲ್ಲ ಇರುತ್ತೆ, ನೋಡ್ಕೊಂಡು ಆನ್ಸರ್ ಮಾಡಿ ಮದನ್ ಅವರೇ. ಅಷ್ಟೇ ದಡ್ ನನ್ನ ಮಗ. ನಾನು ಮಾತಾಡ್ಬಿಡ್ತೀನಿ. 15 ಕ್ವಶನ್ಸ್ ಇದೆ ಗೈಸ್. ಫಸ್ಟ್ ಕ್ವಶನ್, ಮಧು ಅಪೋಲೋ ಸ್ಕೂಲಲ್ಲಿ ಯಾವ ಸ್ಟ್ಯಾಂಡರ್ಡ್ಗೆ ಜಾಯ್ನ್ ಆದ್ಲು? ಮಧು ಅಪೋಲೋ ಸ್ಕೂಲಲ್ಲಿ ಯಾವ ಸ್ಟ್ಯಾಂಡರ್ಡ್ಗೆ ಜಾಯ್ನ್ ಆದ್ಲು ಅಂತನ? ಈಸಿ ಇದು. 5th ಸ್ಟ್ಯಾಂಡರ್ಡ್ ಅವಳು ಜಾಯ್ನ್ ಆದ್ಲು. 5th ಅಲ್ಲ, ಒಂದ್ ಹಂಗೆ ತಪ್ಪಾದ್ರೆ ಹಿಂಗ್ ಹೊಡಿ. 5th ಅಲ್ಲ, 6th. 6th ಅಂತ ನಿನಗೆ ಗೊತ್ತಿತ್ತು ತಾನೇ? ಏನು 6th ನಾನು ಜಾಯ್ನ್ ಆಗಿದ್ದೆ ಅಪೋಲೋಗೆ. ಹೌದಾ? ಫಸ್ಟ್ ಕ್ವಶನ್ ರಾಂಗ್. ಅಯ್ಯೋ, ಇಲ್ಲ 5th ನಾನು ಅಲ್ಲಿ ಆರ್ವಿಲ್ ಮುಗಿಸಿ 6th ಜಾಯ್ನ್ ಆಗಿದ್ದೆ. ಅದೇ ನಾನು ಹೇಳಿದ್ದು ನಿನಗೆ, 5th ಮುಗಿಸ್ಬಿಟ್ಟು 6th ಅಂತ. ಓಕೆ, ಸೆಕೆಂಡ್, ನೀವು ಮಧುಗೆ ಎಕ್ಸ್ಪೆನ್ಸಿವ್ ಗಿಫ್ಟ್ ಅಂತ ಯಾವಾಗ ಕೊಟ್ಟಿದ್ದು, ಏನ್ ಕೊಟ್ಟಿದ್ದು? ಐ ಥಿಂಕ್ ಫಸ್ಟ್ ಟೈಮ್, ಬಟ್ ಯಾವ ಇಯರ್ ಬರ್ತಾಳೆ ಅಂತ ಗೊತ್ತಿಲ್ಲ. ಒಂದು ರಿಂಗ್ ಕೊಡ್ಸಿದ್ದೆ ಅವಳಿಗೆ, ಗೋಲ್ಡ್ ರಿಂಗ್ ಕೈಗೆ. ಅವಳು ಅವಾಗ ನಮ್ಮ ತಂದೆ ಇರ್ಲಿಲ್ಲ ಅನ್ಕೊಂತೀನಿ. ಫಸ್ಟ್ ಇಯರ್ ಡಿಗ್ರಿಲಿ ಅನ್ಸುತ್ತೆ ಕೊಡ್ಸಿದ್ದು. ಮೇ ಬಿ ಗೋಲ್ಡ್ ರಿಂಗ್ ಕೊಡ್ಸಿದ್ದೆ ಬರ್ತ್ಡೇಗೆ ಫಾರ್ ದಿ ಫಸ್ಟ್ ಟೈಮ್. ಅದು ನನ್ನ ಅಭ್ಯಾಸಲ್ಲಿ 6-7 years ಬ್ಯಾಕ್. ಓಕೆ, ಕರೆಕ್ಟಾ? ಕರೆಕ್ಟ್. ಆಮೇಲೆ ತಪ್ಪು ಅಂತ ಹೇಳ್ಬಾರ್ದು, ನಿಮ್ಗೆ ಗೊತ್ತಿದ್ರೆ ಮಾತ್ರ. ಓಕೆ, ಥರ್ಡ್ ಕ್ವಶನ್, ಅವಳಿಗೆ ಫೇವ್ರೆಟ್ ಸೀಸನ್ ಯಾವುದು? ಮಳೆಗಾಲ, ಚಳಿಗಾಲ, ಆಗಲ್ಲ ಈಗಲ್ಲ, ಬೇಸಿಗೆಗಾಲ, ಅದ್ರಲ್ಲಿ ಅವಳಿಗೆ ಯಾವ ಗಾಲ ಇಷ್ಟ? ಯಾವ ಸೀಸನ್ ಇಷ್ಟ ಅಂತನಾ? ಸಮ್ಮರ್, ವಿಂಟರ್, ರೈನಿ, ಮೂರೇ ತಾನೇ ಇರೋದು. ಮಾನ್ಸೂನ್ ಯಾವಾಗ ಬರ್ತದೆ ಅವಳಿಗೆ. ಸಮ್ಮರ್ ಅಷ್ಟು ಇಷ್ಟ ಆಗಲ್ಲ. ಎರಡರಲ್ಲಿ ನಾನು ಯೋಚನೆ ಮಾಡಿದ್ರೆ ಐ ಥಿಂಕ್ ಅವಳಿಗೆ ವಿಂಟರ್ ಅಂಡ್ ರೈನಿ ಸೀಸನ್ ಇಷ್ಟ. ವಿಂಟರ್ ಅಂಡ್ ರೈನಿ ಸೀಸನ್, ಮಾನ್ಸೂನ್ ಆ ಥರ ಟೈಮ್ ಆಗಲ್ಲ ಗೈಸ್ ಅವಳಿಗೆ. ಓಕೆ, ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಸ್ಯಾಂಡಲ್ ಸೈಜ್ ಏನು? ಅದ್ಯಾಕೆ ನನ್ನ ಕೈಲಿ ಹಿಂಗೆ ಹಿಡ್ಕೊಂತ ಇದೀಯಾ? 3 ಅಲ್ಲ ಗೈಸ್, 4. 4 ಗೈಸ್. ಓಕೆ, ಕರೆಕ್ಟ್. ನೆಕ್ಸ್ಟ್, ಎಸ್, ಮಧು PU ಕಾಲೇಜ್ ಯೂನಿಫಾರ್ಮ್ ಕಲರ್ ಯಾವುದು? PU ಕಾಲೇಜ್ ಯೂನಿಫಾರ್ಮಾ ಅಂದ್ರೆ ಸಿಮೆಂಟ್ ಕಲರ್ ಗ್ರೇ ಸೂಟ್ ತರ ಇತ್ತು, ರೈಟ್? ನೇವಿ ಬ್ಲೂ. ಅದು ಡಿಗ್ರಿ ತಾನೆ? ನಂಗೆ ಮತ್ತೋಗೈತಲ್ಲ. PU ಡಿಗ್ರಿ ಎರಡು ಒಂದೇ ಕಡೆ ಮಾಡಿದ್ದವಳು KLE ಕಾಲೇಜಲ್ಲಿ. ನನಗೆ ಯೂನಿಫಾರ್ಮ್ ಅಂತ ಬಂದ್ರೆ ಅವಳು ಒಂದು ರೀಲ್ ಮಾಡಿದ್ಲಲ್ಲ ಲಾಸ್ಟ್ ಡೇ. ಅದೇ ಇದು ಬೆಂಚ್ ಮುಂದೆ ಕಡೆ, ಅದು ಡಿಗ್ರಿ ಅನ್ಕೊಂತೀನಿ. ಅದು ಡಿಗ್ರಿ ಎಕ್ಸಾಮ್. ಅಂದ್ರೆ ನಮ್ಮ KLE ಕಾಲೇಜಲ್ಲಿ ಎರಡಕ್ಕೂ ಒಂದೇ ತರ ಇದಿತ್ತು, ಯೂನಿಫಾರ್ಮ್ ಇತ್ತು. ಮೇ ಬಿ ಗ್ರೇನೇ ಇತ್ತು. ಗ್ರೇ ಒಳಗಡೆ ಇದು ಲೈಟಿಶ್ ಶರ್ಟ್, ವೈಟ್ ಕ್ರೀಮಿಶ್ ಶರ್ಟ್, ಕ್ರೀಮ್ ಇದು. ಅಣ್ಣ ಇವಾಗ ತಗೊಂಡೇ ಬಂದ್ಬಿಡ್ತಾರೆ ಆನ್ಸರ್. ನೆಕ್ಸ್ಟ್, ಯಾವ ವಿಷಯಕ್ಕೆ ಮಧು ಪ್ಯಾನಿಕ್ ಆಗ್ತಾಳೆ?
ಏನ್ ವಿಷಯಕ್ಕೆ ಗಾಬರಿ ಆಯ್ತಾಳೆ ಗಾಬರಿ ಅಂತ. ಆಗ್ತಾಳೆ, ಭಯ ಪಟ್ಕೋತಾಳೆ, ಪ್ಯಾನಿಕ್ ಆಗ್ತಾಳೆ. ಪ್ಯಾನಿಕ್ ಅಂತಂದ್ರೆ ಯಾರಿಗಾರ ಅವ್ಳ ಸುತ್ತಮುತ್ತ ಇರೋ ಜನಕ್ಕೆ ಏನಾರ ಒಂದ್ ಸ್ವಲ್ಪ ಎಮರ್ಜೆನ್ಸಿ ಆಯ್ತು ಅಂತಂದ್ರೆ ಅವ್ರೇನಾರ ಒಂದ್ ಸ್ವಲ್ಪ ಕಷ್ಟದಲ್ಲಿ ಅವ್ರೆ, ಇಲ್ಲಾಂತಾರೆ ಸಡನ್ ಏನಾರ ಆಕ್ಸಿಡೆಂಟ್ ಆಯ್ತು, ಇಲ್ಲ ಹಾಸ್ಪಿಟಲೈಸ್ ಯಾವ್ದೋ ಆದ್ರು, ಒಂದ್ ವಿಷಯ ಇದೆ ಜಾಸ್ತಿ, ಅದಕ್ಕೆ ಪ್ಯಾನಿಕ್ ಆಗ್ಬಿಡ್ತಾಳೆ ಪಟ್ ಅಂತ. ಅದೊಂದು ವಿಷಯಕ್ಕೆ ಪಟ್ ಅಂತ ಗಾಬರಿ ಆಯ್ತಾಳೆ ಅಂತನಾ? ಪ್ಯಾನಿಕ್ ಆಗಿ ಸ್ವಲ್ಪ ಇದ್ ಮಾಡ್ತಾಳೆ, ಭಯ ಪಟ್ಕೋತಾಳೆ. ಅದೊಂದು ಅವು ವ್ಯಕ್ತಿ ವ್ಯಕ್ತಿ ಅಂದ್ರೆ ನಿಖಿಲ್ ಅವರು. ಅದು ಈಸಿ ಅದು. ಅಲ್ಲ, ವ್ಯಕ್ತಿ ಅಂತಂದ್ರೆ ಆಬ್ವಿಯಸ್ಲಿ ನಮ್ಮ ಬಗ್ಗೆ ಎಲ್ಲ ಅಷ್ಟು ಅವಳಿಗೆ ತುಂಬಾ ನಾವೆಲ್ಲ ಸೇಫರ್ ಸೈಡಲ್ಲಿ ಯೋಚನೆ ಮಾಡ್ತಾ ಇರ್ತೀವಿ ಆರಾಮಾಗಿ. ನಿಖಿಲ್ ಅವ್ರ ಬಗ್ಗೆ ಒಂದ್ ಸ್ವಲ್ಪ ಜಾಸ್ತಿ ಕಾಳಜಿ ಅವರು ಮೇಡಮ್ ಅವರು. ಯಾಕಂದ್ರೆ ನನ್ ಗಂಡ ತುಂಬಾ ಈಸಿ ಗೋ ಮನುಷ್ಯ, ಅದಕ್ಕೂ ತಲೆ ಕೆಡ್ಸ್ಕೊಳಲ್ಲ, ಸೀರಿಯಸ್ ಆಗಿ ತಗೊಳಲ್ಲ. ಹಂಗಾಗಿ ಸ್ವಲ್ಪ ನಿಖಿಲ್ ಅಂತ ಬಂದ ತಕ್ಷಣ ಅಯ್ಯೋ ಈ ಸೀರಿಯಲ್ಗಳಲ್ಲಿ ನಡೀತದಲ್ಲ ಆತರ ಆಗೋಯ್ತಾಳೆ. ನಾವೆಲ್ಲರ ಮನೇಲಿಗೆ ಹೋಗೋರವ್ರು ನನಗೆ ಹೆಂಗ್ ಪುಕ ಪುಕ ಅಂತಿದೆ ಅಂದ್ರೆ ಸೇಫ್ ಆಗಿರ್ತಾರ ಏನಾದ್ರು ಆತರ. ಅಂದ್ರೆ ಮನುಷ್ಯ ಗೋ ವಿತ್ ದ ಫ್ಲೋ, ಏನು ಜಾಸ್ತಿ ತುಂಬಾ ತಲೆಗೆ ಹಾಕೊಂಡೆಲ್ಲ ಬದುಕಲ್ಲ. ನೆಕ್ಸ್ಟ್ ಕ್ವಶನ್, ಮಧು ಹೋಮ್ಲಿ ಪರ್ಸನ್ ಇಲ್ಲ ಅಂದ್ರೆ ಈಚೆ ತಿರ್ಗಾಡ್ತಾ ಇರ್ಬೇಕು ಯಾವಾಗ್ಲೂ ನಾನು ಅನ್ನೋ ಪರ್ಸನ್? ಅವಳಗೊಂಥರ ಅದು ನಾನ್ ಕಂಡಂಗೆ ಅಪ್ರೂಪಕ್ಕೆ ಹೋಗೋದ್ ಬೇರೆ, ಯಾವಾಗ್ಲೂ ಈಚೆನೆ ಇರ್ಬೇಕು, ಜಾಸ್ತಿ ತಿರ್ಗಾಡ್ಬೇಕು ಅನ್ನೋ ತರನ ಮನೇಲಿ ಇರಕ್ ಇಷ್ಟ ಪಡ್ತಾಳ? ಅವಳು ಒಂಥರ ಸೀಸನ್ ಸ್ವಲ್ಪ ಜಾಸ್ತಿ ಮನೇಲೆ ಅಲೋನ್. ಮಾಮೂಲಿ ನೀವೆಲ್ಲ ಸರ್ಕಲ್ ಇದ್ರು ಅಂತಂದ್ರೆ ಮನೇಲಿ ಇರ್ತಾಳೆ, ಆರಾಮಾಗಿರ್ತಾಳೆ. ಏನಾರು ಸ್ವಲ್ಪ ಬೋರ್ ಆಯ್ತೈತೆ ಅಂತಂದ್ರೆ ಒಳಗಡೆ ಈಚೆ ಕಡೆ ಸರೌಂಡ್ ಹೊಡಿಬೇಕು, ನೋಡ್ಬೇಕು ಅಂತ ಅವಳ ಆಸೆ. ಎರಡರಲ್ಲಿ ಯಾವ್ದು ಅಂತ ಈಗ ಹೇಳ್ಬೇಕಾ? ಮನೇನ ಈಚೆ ಜಾಸ್ತಿ ನಾನು ಆಚೆ ಹೋಗಕ್ಕೆ ಡೈಲಿ ಆಚೆ ಹೋಗಕ್ ಇಷ್ಟಪಡ್ತೀನಾ ಇಲ್ಲ ಮನೇಲಿ ಇರಕ್ ಇಷ್ಟಪಡ್ತೀನಾ ಅಂತ ಅವ್ಳು ಕೇಳ್ತಾಳೆ. ಡೈಲಿ ಹೋಗಕ್ ಇಷ್ಟಪಡಲ್ಲ ಗೈಸ್. ಅಂದ್ರೆ ಮನೇಲಿ ಆಲ್ಮೋಸ್ಟ್ ಎಲ್ಲರೂ ಇರ್ಬೇಕು, ಇದ್ರೆ ಮನೇಲಿ ಇರ್ತಾಳೆ. ಇನ್ನೊಂದ್ ಏನಂದ್ರೆ ಒಬ್ಳೆ ಅಂತೂ ಇರಲ್ಲ. ನಾನು ಈಗ ರೀಸೆಂಟ್ ಆಗಿ ನೋಡ್ದೆ, ನಮ್ಮಣ್ಣ ಎಲ್ಲೋ ಹೋಗಿದ್ದ, ಬರ್ತೀಯ ಮೇಲ್ಗಡೆ, ನಂಗೆ ಒಬ್ಳೆ ಇರಕ್ ಒಂಥರ ಆಗ್ತೈತೆ ಅಂತ ನನ್ನ ರೂಮ್ ನೈಟು ನನ್ ಜೊತೆ ಪಕ್ಕದಲ್ಲಿ. ಅದೊಂಥರ ಅಭ್ಯಾಸ ನಿಖಿಲ್. ಅಂದ್ರೆ ಎಲ್ರ ಜೊತೆ ಇದ್ದು ಬಿಟ್ಟಿರಲ್ಲ ಗೈಸ್, ಇವ್ರಿಬ್ರು ಬಿಟ್ಟಿರಲ್ಲ ಅವಳು. ಇಬ್ರು ಅಂತಲ್ಲ, ನಂಗೆ ಎಲ್ರ ಜೊತೆಲಿ ಇರ್ಬೇಕು. ನೆಕ್ಸ್ಟ್ ಚಂಪಗುಂಡೆ ಇರ್ಬೇಕು. ಅವಳು ಹೋಮ್ಲಿ ಪರ್ಸನ್, ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಗೆಲ್ತಾ ಇದೀನಿ ಗೈಸ್. ಮಧು ಬರ್ಡೇಗೆ ನೀವು ಕೊಟ್ಟಿರೋದ್ರಲ್ಲಿ ಅವಳಿಗೆ ಯಾವ್ದು ಇಷ್ಟ? ಇಷ್ಟು ವರ್ಷ ನೀವು ಕೊಟ್ಟಿರೋ ಗಿಫ್ಟ್ ಅಲ್ಲಿ ಅವಳಿಗೆ ಯಾವ್ದು ಇಷ್ಟ ಆಗಿದೆ? ಎಕ್ಸ್ಪೆನ್ಸಿವ್ ಅಂತ ನಾನು ಯೋಚನೆ ಮಾಡಲ್ಲ. ಎಕ್ಸ್ಪೆನ್ಸಿವ್ ಕಡಿಮೆ ಆತರ ಅಲ್ಲ, ಒಂದ್ ಹೇಳ್ಬೇಕು. ನೀನು ಎರಡೆರಡು ಆನ್ಸರ್ಸ್ ಕೊಡ್ತಾ ಇದೀಯಾ, ಒಂದೇ ಹೇಳ್ಬೇಕಾ? ಪಟ್ ಅಂತ ಒಂದ್ ಉತ್ತರ ಕೊಟ್ಬಿಡ್ಬೇಕು. ನೀನು ಬ್ರೀಫ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಡ ಜಾಸ್ತಿ. ಓಕೆ, ಲಾಸ್ಟ್ ಬರ್ತಡೇಲಿ ರಾಯರ್ದು ಪ್ರಸಾದ ಕೊಟ್ಟಿದ್ದೆ, ಅದು ಇಷ್ಟ ಆಗಿರ್ಬೇಕು ಅಂತ ಅನ್ಸುತ್ತೆ. ಅದು ಒಂಥರ ಇಷ್ಟನೇ, ಬಟ್ ಎರಡು ಆಪ್ಷನ್ ಇತ್ತು ನನ್ನ ಹತ್ರ. ಅದು ಒಂದು, ಬಟ್ ಅದ್ರ ಜೊತೆಗೆ ಇನ್ನೊಂದು ಆಪ್ಷನ್ ಇದ್ದಿದ್ದು, ಅವನು ನನ್ಗೆ ಕಡಗ ಕೊಡ್ಸಿದ್ದಾನಲ್ಲ, ಅದ್ ನಂಗೆ ತುಂಬಾ ಇಷ್ಟ. ಹೌದಾ? ಅಯ್ಯಯ್ಯೋ, ಅದು ಕಡ್ಗ. ಮತ್ತೆ ಅಂದ್ರೆ ಅವಳು ಜಾಸ್ತಿ ಎಕ್ಸ್ಪೆನ್ಸಿವ್ ದುಡ್ಡು ಕೊಟ್ಬಿಟ್ಟು ತಂದ್ಬಿಟ್ಟು ಅವನೇ ಆ ಥರ ಎಲ್ಲ ಯೋಚನೆ ಮಾಡಲ್ಲ. ಅವಳಿಗೆ ಆ ಮೊಮೆಂಟ್ ಖುಷಿ ಆಗ್ಬೇಕು. ಅವಳಿಗೇನಾರೆ ಸರ್ಪ್ರೈಸ್ ಆಗಿ ಯಾರೋ ಒಬ್ಬ ವ್ಯಕ್ತಿ ಬಂದ್ರು ಅಂತಂದ್ರೆ ಫುಲ್ ಎಕ್ಸೈಟ್ ಆಗೋಯ್ತಾಳೆ. ಇಲ್ಲಾಂತಾರೆ ಸಣ್ಣ ಪುಟ್ಟದಲ್ಲಿ ಈಗ ನಿಶಾ ರಾಘವೇಂದ್ರ ಸ್ವಾಮಿದು ಒಂದು ವಿಗ್ರಹ ಕೊಟ್ಟಿದ್ಲು, ಅದಕ್ಕೂ ಅವಳಿಗಿಷ್ಟ. ಆ ಥರ ಅವಳಿಗೊಂದು ಸಣ್ಣ ಪುಟ್ಟದಲ್ಲಿ ಇಷ್ಟಪಡ್ತಾಳೆ. ಓಕೆ, ನೆಕ್ಸ್ಟ್ ಅದು ಒಂದು ವಿಷಯನ ಮಾಡ್ಬೇಡ ಅಂತ ಹೇಳಿರ್ತಾಳೆ ನಿಮ್ಗೆ, ಸ್ಟ್ರಿಕ್ಟ್ಲಿ ಹೇಳಿರ್ತಾಳೆ. ಆದ್ರೂ ಆ ವಿಷಯನ ನೀವು ಮಾಡ್ಬಿಟ್ಟಿರ್ತೀರಾ. ಆತರ ವಿಷಯ ಮಾಡಿದಾಗ ಅವಳು ಯಾವ್ದಕ್ ಬೇಜಾರಾಗ್ತಾಳೆ ಜಾಸ್ತಿ ನಿಮ್ ವಿಷಯದಲ್ಲಿ? ಎರಡು ವಿಚಾರ. ಒಂದು ರ್ಯಾಶ್ ಡ್ರೈವಿಂಗು, ಕಾರು ಸಿಕ್ಕಾಪಟ್ಟೆ ರ್ಯಾಶ್ ಆಗಿ ಓಡಿಸ್ತೀನಿ. ಏನಾರು ಅಕಸ್ಮಾತ್ ಆಗೈತೆ, ಒಂದು 2-3 ಸತಿ ನನ್ನ ಲೈಫಲ್ಲಿ ಇನ್ಸಿಡೆಂಟ್ ಆಗೈತೆ. ಹಂಗೆ ಮಾಡ್ಕೋಬೇಡ, ಹಂಗೆ ಹೋಗ್ಬೇಡ ಅಂತ ಫಸ್ಟ್ ಪ್ರೀವಿಯಸ್ಲಿ ಹೇಳಿರ್ತಾಳೆ, ಇಂಟಿಮೇಟ್ ಮಾಡಿರ್ತಾಳೆ. ಬಟ್ ಆದರೂ ನಾನು ಹಂಗೆ ಮಾಡಿಬಿಡ್ತೀನಿ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು 1 ಅವರ್ 2 ಅವರ್ ಬೇಜಾರಾಯ್ತಾಳೆ. ತಿರ್ಗಾ ಫೋನ್ ಮಾಡ್ಬಿಟ್ಟು ಅವಳೇನೆ ಏನಾಯಿತು, ಏನಾದ್ರು ಬೇಕಾ, ಹಂಗೆ ಹಿಂಗೆ ಅಂತ ಕೇಳ್ಕೊಂಡು ಇದು ಮಾಡ್ತಾಳೆ. ಅದು ಇನ್ನೊಂದು ಹೇಳಕ್ಕಾಗಲ್ಲ, ಸೀಕ್ರೆಟ್ ಅದು. ಇಂಟರ್ನ್ಯಾಷನಲ್ ಟ್ರಿಪ್ ವಿಶ್ ಲಿಸ್ಟ್ ಯಾವ್ದು ಮಧುದು? ಮಲೇಷಿಯಾ. ಅವಳ ವಿಶ್ ಲಿಸ್ಟ್ ಇಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು ಅಂತನಾ? ನೆಕ್ಸ್ಟ್ ಯಾವಾಗ ಯಾವ್ದು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅದನ್ನೇ ನಾನು ಹೇಳಿದ್ದು. ನೆಕ್ಸ್ಟ್ ಹೋಗ್ಬೇಕಾದ್ರೆ ಅವಳು ಐ ಥಿಂಕ್ ಯುರೋಪ್ ಕಂಟ್ರೀಸ್, ಪ್ಯಾರಿಸ್ ಕಂಟ್ರಿ ಒಂದು ಸ್ವಲ್ಪ ಇಷ್ಟ ಅನ್ಕೊಂತೀನಿ. ಯುರೋಪ್ ಕಂಟ್ರೀಸ್ ಇಷ್ಟ ಇಲ್ಲ. ಮದನಣ್ಣಂದ್ ಹೇಳ್ತವ್ರೆ, ಅವನಿಗೆ ಗೊತ್ತಿಲ್ಲ ಈ ವಿಷಯ. ಆಕ್ಚುಲಿ ನಾನು ಹೇಳಿಲ್ಲ ಯಾವಾಗ್ಲೂ ಮಾಲ್ಡೀವ್ಸಾ? ಇಲ್ಲ,
ನಂಗೆ ಇದಕ್ಕೆ ವೇಟ್ ನಮ್ಮೈತಿರ ತಿರ್ಗಾ ನಂಗೆ ಒಂದ್ಸಲನಾದ್ರೂ ಇದಕ್ಕೆ ಹೋಗ್ಬೇಕು ಅಂತ ಇಷ್ಟ, ಮಸಾಯಿ ಮಾರಾಗ ಹೋಗ್ಬೇಕು ಅಂತ ಇಷ್ಟ. ಯಾರಿಗೂ ಗೊತ್ತಿರ್ಲಿಲ್ಲ. ಹೆಸರೇ ಗೊತ್ತಿಲ್ಲ ನನಗೆ. ಆ ದೇಶ ಆಯ್ತಾ ಮಸಾಯಿ ಮಾರ? ಆಫ್ರಿಕನ್ ಕಂಟ್ರಿ. ನಾವು ಶಾರ್ಟ್ ಅಂಡ್ ಸ್ವೀಟ್ ಸಫಾರಿಗೆ ನಾವೇನ್ ಎಂಜಾಯ್ ಮಾಡಕ್ಕೆ ದೇಶ ಸುತ್ತಕ್ಕೆಲ್ಲ ಹೋಗ್ತಾ ಇರ್ತೀವಿ, ಬಟ್ ಆತರ ಸಫಾರಿ ವೈಲ್ಡ್ ಅನಿಮಲ್ಸ್ ನ ಲೈವ್ ಅಲ್ಲಿ ನೋಡ್ಬೇಕು ಒಂದ್ಸಲನಾದ್ರೂ ಅಂತ ಇಷ್ಟ ನನಗೆ. ಮೈಸೂರು ಝೂವೇ ಅದಪ್ಪ, ಅಂದ್ರೆ ಪಕ್ಕದಲ್ಲಿ ಇರ್ತಾವ ಅವು, ಆತರ ಸಫಾರಿ ಅದು. ಇವಾಗ ನಿಮ್ಮ ಚೈಲ್ಡ್ಹುಡ್ ಹೋಗೋಣ ಸ್ವಲ್ಪ. ಆಹಾ, ಏನಂದ್ರೆ ನೀವು ಚೈಲ್ಡ್ಹುಡ್ ನಾವು ಜಾಸ್ತಿ ನೀವು ಚೈಲ್ಡ್ಹುಡ್ ಅಲ್ಲಿ ಒಂದ್ ಐಟಮ್ ನ ತಿಂತಾ ಇದ್ರಿ, ಇವಳು ತಿಂತಾ ಇದ್ಲು, ಎಲ್ಲೋ ಒಂದ್ ಕಡೆ ಹೋಗಿ ತಿಂತಾ ಇದ್ರಿ ಅನ್ನೋದಂದ್ರೆ ಏನ್ ತಿಂತಾ ಇದ್ರಿ, ಎಲ್ಲೋಗಿ ತಿಂತಾ ಇದ್ರಿ? ಒಂದ್ ಕಡೆ ಹೋಗಿ ತಿಂತಾ ಇದ್ವಿ ಅಂತನಾ? ಅಂದ್ರೆ ಆತರ ಇದು ಜಂಕ್ ಫುಡ್ ಚಾಟ್ಸ ಇಲ್ಲ ಅಂತಂದ್ರೆ ನಮ್ಮಲ್ಲೇ ಅಂಗಡಿ ಇತ್ತು, ಅದ್ರಲ್ಲಿ ಒಂದ್ 2-3 ಐಟಮ್ ರೆಗ್ಯುಲರ್ ಆಗಿ ಜಾಸ್ತಿ ಒಂದ್ ಐಟಮ್ ನ ತಿಂತಾ ಇದ್ರಿ, ಬೇಕರಿ ಐಟಮ್ ಆಗಿರ್ಬೋದು, ಏನಾರು ಆಗಿರ್ಬೋದು, ಒಂದ್ ಮೆಮೊರಿ. ಜಾಸ್ತಿ ಬೇಕರಿ ಐಟಮ್ ನಾವು ಕೇಕ್ ತಿಂತಾ ಇದ್ದ, ಚಾಕ್ಲೇಟ್ ಕೇಕು. ನಾನೇ ಕ್ವಶನ್ ಅಲ್ಲೇ ಆನ್ಸರ್ ಅಲ್ಲೇ ಕ್ವಶನ್ ಇಲ್ಲ, ನಾನು ಅವಳಿಗೆ ಇದನ್ನ ಮೆನ್ಷನ್ ಮಾಡಕ್ ಹೇಳಿದ್ದೆ, ಬಿಕಾಸ್ ನಾವ್ ತುಂಬಾ ತಿಂತಾ ಇದ್ವಿ, ನಮ್ದು ಅಂಗಡಿ ಇದ್ದಿದ್ ಕಾರಣದಿಂದ ಜಾಸ್ತಿ ತಿಂತಾ ಇದ್ವಿ. ಇವಳಿಗೆ ಪರ್ಟಿಕ್ಯುಲರ್ ಮೆನ್ಷನ್ ಮಾಡು ಬೇಕರಿ ಅಂತ ಮೆನ್ಷನ್ ಮಾಡಿ. ಕ್ವಶನ್ ಏನು ಇವಳ ಅಲ್ಲೂ ಬ್ರೇಕ್ ಆಗಿದೆಯಲ್ಲ ಅರ್ಧ, ಇಲ್ಲಿ ಚೂರು ಕಟ್ಟಾಗಿದೆಯಲ್ಲ, ಅದಕ್ಕೆ ಕಾರಣ ಏನು? ಯಾವ ವಿಷಯಕ್ಕೆ ಅದು ಅಲ್ಲೂ ಬ್ರೇಕ್ ಆಗಿದೆ? ಗೊತ್ತಿಲ್ವಾ? ಗೊತ್ತಿಲ್ಲ, ಬಟ್ ಅದು ನಮ್ ಚೈಲ್ಡ್ಹುಡ್ ಅಲ್ಲೇ ಆಗಿದ್ದು. ನಾನೇ ಒಂದು ಹಿಂಟ್ ಕೊಡ್ತೀನಿ, ಹೋಗ್ಲಿ ಅಂತ. ಇದೇ ಹಿಂಟಾ? ಚೈಲ್ಡ್ಹುಡ್ ಅಲ್ಲಿ ಯಾವಾಗ ಆಗಿದ್ದು? ಚೈಲ್ಡ್ಹುಡ್ ಅಂದ್ರೆ ಒಂದ್ಸತಿ ನಾನು ಬೈಕಲ್ಲಿ ಕರ್ಕೋಗಿ ಬೀಳ್ಸ್ಬಿಟ್ಟಿದ್ದೆ, ಅದು ಕಾಲೇಟ್ ಆಗಿತ್ತು. ಇನ್ನೊಂದ್ಸತಿ ಸೈಕಿಕಲ್ ಅಲ್ಲಿ ಬಿದ್ದಿದ್ದ, ಅವನು ಗೊತ್ತಿಲ್ಲ ಗೈಸ್. ಇದು ನನ್ಗಿದು ಹಿಂಗೆ ಸಿಟ್ಟಲ್ಲಿ ಹಿಂಗ್ ಮಾಡಿದ, ಅವಾಗ ಅಲ್ಲೂ ಪುಡಿ ಆಗಿತ್ತು. ಯಾವ ವಿಷಯಕ್ಕೆ ಅಂದ್ರೆ ಟಿವಿದು ಏನೋ ಟಿವಿ ರಿಮೋಟ್ಗೋಸ್ಕರ ಕಿತ್ತಾಡ್ತಾ ಇದ್ವಿ ಎದ್ವಿ. ಅವಾಗ ಅವಳು ಸಿಟ್ಟಲ್ಲ ಇದ್ ಮಾಡ್ಕೊಂಡ್ರ ನನಗೆ ಜಗಳ ಆಡ್ಕೊಂಡೇನೆ, ನಾನ್ ರಿಮೋಟ್ ಕೊಡಲ್ಲ ಅಂತ, ಅವ್ನ್ ರಿಮೋಟ್ ಕೊಡು ಅಂತ, ರಿಮೋಟ್ ಕಿತ್ಕೋಬಿಟ್ಟ ಅನ್ಬಿಟ್ಟು ನಾನ್ ಸಿಟ್ ಮಾಡ್ಕೊಂಡ್ ಮಾಡುವಾಗ ಅದು ಹಂಗಾಗಿದ್ದು. ನೆಕ್ಸ್ಟ್ ಕ್ವಶನ್, ಮಧು ಜಾಸ್ತಿ ಯಾವ ವಿಷಯಕ್ಕೆ ಒಂದು ದುಡ್ಡನ್ನ ಜಾಸ್ತಿ ಸ್ಪೆಂಡ್ ಮಾಡ್ತಾಳೆ? ಜಾಸ್ತಿ ದುಡ್ಡನ್ನ ಸ್ಪೆಂಡ್ ಮಾಡ್ತಾಳೆ, ಗೋಲ್ಡ್ ಮಾಡ್ತಾಳೆ ಅವಳು. ಹಿಂದೆನೂ ಮುಂದೆನೂ ನೋಡಲ್ಲ. ಇವತ್ತು 40 ಗ್ರಾಮ್ ಐತೆ ಆ ಒಡವೆ ಅಂತ ಯೋಚನೆ ಮಾಡಲ್ಲ ಅವಳು. 60 ಗ್ರಾಮ್ ಆಗ್ಲಿ, ಅದು ಆ ಡಿಸೈನ್ ಇಷ್ಟ ಆಯ್ತು ಅಂತಂದ್ರೆ ಅವಳಿಗೆ ಬೇಕು. ಯಾವ್ದಾದ್ರು ಒಂದು ಸಿಚುವೇಶನ್ ಬಂತು ಅನ್ಕೊಳ್ಳಿ, ಸೀರಿಯಸ್ ಸಿಚುವೇಶನ್, ನಿಮ್ನ ಮಧು ಬಿಟ್ಕೊಡ್ತಾಳ? ಅಂದ್ರೆ ಸಿಲ್ಲಿಲೇ ಬಿಟ್ಕೊಡಲ್ಲ ಅವಳು. ಎಲ್ಲೋದ್ರೂ ಒಂಥರ ಪ್ಯಾಂಪರ್ಡಾಗೆ ಫೋನ್ ಮಾಡ್ಕೊಂಡು ಮಾತಾಡ್ತಾ ಇರ್ತಾಳೆ. ನಿಖಿಲ್ ನಿಶಾ ಜೊತೆಲೇ ಇರ್ತಾರೆ, ಅವ್ರ ಬಗ್ಗೆ ಏನು ಅಷ್ಟು ಮಾತಾಡ್ಕೊಂಡು ಅಲ್ಲೇ ಮೈಸೂರಲ್ಲೇ ಇರ್ತಾಳೆ. ಅವಳಿಗೆ ಫೋನ್ ಮಾಡಿ ಮಾತಾಡಬೇಕು ನಮ್ಮ ಅಮ್ಮನ ಜೊತೆ ನನ್ನ ಜೊತೆ ಅಂದಿದ ತಕ್ಷಣ ಫೋನ್ ಮಾಡ್ತಾಳೆ. ನಾನೇನಾರ ಮುಂದೆ ಹಿಂಗೆ ಮಾಡಬೇಕು, ಹಿಂಗೆ ಅದು ಇದು ಅಂತ ಏನಾರ ಹೇಳಿದಾಗ ಅವಳು ಸಪೋರ್ಟ್ ಮಾಡ್ತಾಳೆ. ಎಲ್ಲೂ ಬಿಟ್ಕೊಡಲ್ಲ ಗೈಸ್. ಪ್ಯಾಂಪರ್ಡಾಗಿ ಒಂದು ಸ್ವಲ್ಪ ಮುಂದಿನ ದಾರಿ ಹಿಂಗಿರುತ್ತೆ ಮದನ್, ಹಿಂಗೆ ಹೋಗು ಮದನ್ ನಿನ್ನ ಲೈಫಲ್ಲಿ ಅಂತ ಹೇಳ್ತಾರೆ. ನಾನ್ ನೋಡ್ದಂಗೆ ಇವರಿಬ್ರು ಜೊತೆಲಿದ್ದಾಗ ಬೇಕಾದ್ರೆ ತಮ್ಮಶೆಗೆ ಜೊತೆಲಿದ್ರೆ ಮಾತ್ರ ಹಂಗೆ ರೇಗಿಸೋ ತರ, ಬಿಟ್ಕೊಡೋ ತರ, ಆ ತರ ಮುಂದೆ ತೋರಿಸ್ತಾಳೆ. ಬಟ್ ಹಿಂದೆಯಿಂದ ಯಾವತ್ತು ಒಂದ್ ದಿನನೂ, ನಾನು 5 ವರ್ಷದಿಂದ ನೋಡಿದ್ದೀನಲ್ಲ, ಒಂದ್ ದಿನನೂ ಅವ್ರ ಅಣ್ಣನ ಬಿಟ್ಕೊಟ್ಟಿಲ್ಲ. ಸೊ ಎಲ್ಲೋ ಯಾರೋ ಒಂದ್ ಚಿಕ್ಕ ಮಾತಾಡಿದ್ರು ಅದಕ್ಕೆ ತಿರುಗಿಸಿ ಮಾತಾಡ್ತಾಳೆ. ಅವ್ರ ಅಣ್ಣನ ಯಾವತ್ತೂ ಬಿಟ್ಕೊಟ್ಟಿದ್ದು ನಾನು ನೋಡೇ ಇಲ್ಲ. ಹೀಗೆ ಜೊತೆಯಾಗಿ ನಗ್ನಗ್ತಾ ಇರಿ ಅಷ್ಟೇ ಗೈಸ್. ನಾವು 4 ಗೈಸ್, ಇವ್ರ ಅಣ್ಣ ತಂಗಿ, ನಾವು ಅಣ್ಣ ತಂಗಿ, 4 ಜನ. ಒಂದೇ ಥರ ಮೈಂಡ್ ಸೆಟ್ಟು, ಒಂದೇ ಥರ ಭಾವನೆಗಳು ನಮ್ಮಲ್ಲಿರೋದು. ಯಾರಿಗೂ ಭಿನ್ನಾಭಿಪ್ರಾಯಗಳಿಲ್ಲ. ಅವ್ರು ಹಿಂಗೆ ಇವ್ರು ಹಂಗೆ, ನಾವು ಯಾವತ್ತೂ ಆ ಥರ ಯೋಚನೆನೂ ಮಾಡೋದಿಲ್ಲ. ನಮ್ಮ ಜೊತೆ ಇರೋ ಸುತ್ತಮುತ್ತ ಯಾರ್ಯಾರು ಇದ್ದಾರೆ ಅವ್ರನ್ನೆಲ್ಲ ಲೈವ್ಲಿಯಾಗಿ ಇಟ್ಕೊಂಡು ಆರಾಮಾಗಿ ಜೀವನನ ಸಾಗಿಸ್ಕೊಂಡು ಹೋಗ್ಬೇಕು. ಇರೋದು 4 ದಿನ ನಗ್ನಗ್ತಾ ಖುಷಿಯಾಗಿದ್ರೆ ಅಷ್ಟೇ ಮುಗೀತು ಈ ವಿಡಿಯೋನು. ಇಷ್ಟೇನಾ? ಕೊಡಿ ಗಿಫ್ಟ್. ಎಷ್ಟು ಕ್ವಶನ್ ಗೆದ್ದೆ ನಾನು ಹೇಳಿ ಈಗ? ಎಲ್ಲ ಗೆದ್ಬಿಟ್ರು. ಒಂದೆರಡು ಮಾತ್ರ ನಾನು ಪರ್ಫೆಕ್ಟ್ ಆಗಿ ರಾಂಗ್ ಆನ್ಸರ್ ಕೊಟ್ಟಿದ್ದೀನಿ, ಮಿಕ್ಕಿದೆಲ್ಲ ರೈಟ್ ಆನ್ಸರ್ ಗೈಸ್. ಅವಳ ಬಗ್ಗೆ ನನಗೆ ಗೊತ್ತಿಲ್ವಾ? ಅಂದ್ರೆ ಪರ್ಸನಲಿ ತಿಳ್ಕೊಂಡಿರೋದ್ರ ಬಗ್ಗೆ ಈಗ ರೀಸೆಂಟ್ ಆಗಿರೋದ್ರಿಂದ ಹೇಳ್ದ. ಅವನು ಗೊತ್ತಿಲ್ದೇ ಇರೋದು ಈ ಅಲ್ಲಿನ ವಿಷಯ ಅದೆಲ್ಲ ಅವನಿಗೆ ಗೊತ್ತಿಲ್ದೇ ಇರೋದು ತಪ್ಪು ಹೇಳಿದಾನೆ. ಈ ವ್ಲಾಗ್ ನಾನು ನಮ್ಮ ಅಣ್ಣನ್ ಕೇಳು ಅಂತ ಇವಳ ಕೈ ಕೇಳಿಸಿದೆ. ಸೊ ಇದೇ ತರ ನಿಮ್ಗೇನಾದ್ರು ನಾನು ನಿಖಿಲ್ ನಿಶಾ ಅವ್ರಿಗೆ ಕೇಳ್ಬೇಕು ಅಂದ್ರೆ ಒಂದು ಆನ್ಸರ್ ಕೊಡಲ್ಲ. ಇಲ್ಲಿ ಒಂದೊಂದ್ ವರ್ಡ್ ಸಿಗುತ್ತೆ. ಅಟ್ಲೀಸ್ಟ್ ನಾನ್ ನಿಖಿಲ್ ಅವ್ರನ್ನ ಕೇಳಕ್ ಹೋಗಲ್ಲ, ನಿಶನ್ ಕೇಳ್ತೀನಿ ನಿಖಿಲ್ ಅವ್ರ ಬಗ್ಗೆ.
ಸೊ ನಿಶಾ ಹೆಂಗ್ ಆನ್ಸರ್ ಮಾಡ್ತಾಳೆ ನೋಡೋಣ. ಆ ಬ್ಲಾಗ್ ಬೇಕು ಅಂತಂದ್ರೆ ಹೇಳಿ, ಕಾಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾನು ಮಾಡಿಸ್ತೀನಿ. ನಾನ್ ಫಾರ್ಮ್ ಮಾಡಿದ್ರೆ ಕ್ವಶನ್ಸ್ ನಿಶಾನ ಫಾರ್ಮ್ ಮಾಡೋದು ಇದೆಲ್ಲ ನಿಮ್ಮಿಂದು ಚೈಲ್ಡ್ಹುಡ್ ನನ್ಗೇನ್ ಗೊತ್ತು ಸ್ವಲ್ಪ ಮಧು ಹಂಗಾರ ಐಡಿಯಾ ಕೊಟ್ಟಿರೋದು. ಫೈನ್, ಚೆನ್ನಾಗಿತ್ತು, ನೈಸ್. ಎಸ್ ಓಕೆ ಗೈಸ್, ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್, ನಿಶಾ ನಿಖಿಲ್ ಬ್ಲಾಗ್ಸ್ ಹಾಗೂ ಟಾಕೀಸ್. ಬಾಯ್. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ ಗೈಸ್. ಹ್ಯಾಪಿ ನ್ಯೂ ಇಯರ್. ನ್ಯೂ ಇಯರ್ ಆದ್ಮೇಲೆ ಬರುತ್ತೋ ನ್ಯೂ ಇಯರ್ ಹಿಂದೆ ಬರುತ್ತೋ ಅವಳಾಗೂ ಗೊತ್ತಿಲ್ಲ. ವಿನೋದವ್ರ ಮೇಲೆ ಡಿಪೆಂಡ್. ಓಕೆ, ಚಿಲ್ ಔಟ್. ಹ್ಯಾಪಿ ನ್ಯೂ ಇಯರ್. ಈ ವರ್ಷ ಎಲ್ಲರಿಗೂ ಆಯಸ್ಸು ಆರೋಗ್ಯ ಎಲ್ಲ ತಂದ್ಕೊಡಿ. ಜಾಸ್ತಿ ಮಾತಾಡ್ತೀನಿ ನಾನು.